ಬಿಗ್ ಬಾಸ್ ತೂತರ್ಗೆನಾ ದೊಡ್ಡ ಬಿಗ್ ಬಾಸ್ ತೂತರ್ಗೆನಾ ಬಿಗ್ ಬಾಸ್ ತೂತಾರೆ ಬಿಗ್ ಬಾಸ್ ಟಿವಿ ತೂತಾರೆ ಟಿವಿ ಅಮ್ಮನಮ್ಮ ಅಜ್ಜಿ ಗಂಡನಿನ ಬಲ್ತಿ ನೋಡು ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಇತ್ತೆ ಯಾನು ಒಲ್ಪೋಡ್ದು ಸ್ಟಾರ್ಟ್ ಮಾಡ್ತದ್ದು ಒಲ್ಪೋಡ್ದು ಸ್ಟಾಪ್ ಮಲ್ಪೋಡ್ ಬಂದು ಗೊತ್ತುಚ್ಚಿ ಕನ್ನಡ ಪಾತ್ಯಾರು ಒಂದು ಸೆಕೆಂಡ್ ನಾನು ಫಸ್ಟ್ ಒಂದು ಚೂರು ಪಾತ್ರೆ ಹಾಂ ಎಲ್ಲರಿಗೆ ನಮಸ್ಕಾರ. ಓಕೆ, ಜೈ ಕರ್ನಾಟಕ, ಜೈ ತುಳುನಾಡು. ಓಕೆ, ಥ್ಯಾಂಕ್ ಯು. ನೀವೇ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ ನೀನು ನನಗೆ ಮಧ್ಯದಲ್ಲಿ ಯಾವಾಗ ಬಿಡ್ಲೇ ಇಲ್ಲ. ಓಕೆ, ನೀವು ನನಗೆ ಆಕ್ಚುಲಿ ಒಂದು ಮಗಳ ಹಾಗೇನೆ ಟ್ರೀಟ್ ಮಾಡಿದ್ದೀರಾ. ನಾನು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಕಿತಾಪತಿ ಮಾಡಿದ್ರೆ ಕೂಡ, ನಾನು ಎಷ್ಟು ಜಗಳ ಮಾಡಿದ್ರೆ ಕೂಡ, ನಾನು ಎಷ್ಟು ಸ್ವಲ್ಪ ಇವತ್ತೆ ನಾವು ಒಂದು ಮನುಷ್ಯ, ನಮಗೆ ರಾಂಗ್ ಆಗುತ್ತೆ. ಓಕೆ, ಆದ್ರೂ ಕೂಡ ನೀವು ನನಗೆ ಬಿಟ್ಕೊಡ್ಲಿಲ್ಲ. ನಮ್ಮ ಮಕ್ಕಳು ಹೇಗ ನಾವು ಎಷ್ಟು ತಪ್ಪು ಮಾಡಿದ್ರೆ ಕೂಡ ನಾವು ಬಿಟ್ಕೊಡ್ತೀವ? ಇಲ್ಲ, ನಾವು ಅವರಿಗೆ ಹೇಳ್ತೀವಿ, ಇದೇ ಮಾಡ್ತೀವಿ, ಬಟ್ ಜೊತೆಗೆ ಇರ್ತೀವಿ, ಜೊತೆಗೆ ಅವರಿಗೆ ಇಟ್ಕೊಳ್ತೀವಿ. ಸೊ ನೀವು ಕೂಡ ಹಂಗೇನೆ ನನಗೆ ಯಾವಾಗ ನನಗೆ ಜೊತೆಗೆ ಇದ್ದಿದ್ದೀರಾ. ನೀವು ಎಂತೆಂತ ಮಾತಾಡ್ತೀರಾ, ನಿಮ್ಗೆ ನನ್ನ ಮೇಲೆ ಒಂದು ಫಾರ್ ಎಕ್ಸಾಂಪಲ್ ನನಗೆ ಕೋಪ ಎಂತ ಇದ್ರೆ ನೀವು ನಿಮ್ಮ ಕಮೆಂಟ್ಸ್ ಅಲ್ಲಿ ನನಗೆ ಗೊತ್ತಾಗ್ತದೆ. ಯಾವಾಗ ನನಗೆ ಬಿಗ್ ಬಾಸ್ ಮನೆಗೆ ನಂತರ ಹೋಗ್ಲಿಕ್ಕೆ ಆಗಲ್ಲ, ಮತ್ತೊಂದ್ಸತಿ ನಾನು ಹೋಗಿದ್ರೆ ಗೆಸ್ಟ್ ಆಗಿ ಹೋಗ್ಬೋದು ನಾನು. ಬಟ್ ಒಂದು ತಪ್ಪಿ ನಾನು ಒಂದು ಕಂಟೆಸ್ಟೆಂಟ್ ಆಗಿ ಹೋಗಿದ್ದೀನಿ ಅಂತ ಅನ್ಕೊಳ್ಳಿ. ಬಟ್ ನನ್ನದೇ ಮನೆಯಲ್ಲಿ ಮತ್ತೊಂದ್ಸತಿ ಹೋಗ್ಲಿಕ್ಕೆ ಆಗುತ್ತಾ? ಅದೇ ಮನೆಯಲ್ಲಿ ಇಲ್ಲ. ನೋಡಿ, ಲೈಫಲ್ಲಿ ಒಂದೇ ಸತಿ ಇವತ್ತೆ ನಾನು ತುಂಬಾ ಮಾತಾಡಿದ್ದೀನಿ. ನಿಮಗೆ ಎಂತ ಕೇಳಲಿಕ್ಕೆ ಇದ್ರೆ ನಾನು ಒಂದು ವಿಷಯ ಹೇಳ್ತೀನಿ ನಿಮಗೆ ಎಲ್ಲರಿಗೆ. ಬಿಗ್ ಬಾಸ್ ಅಂದ್ರೆ ನಿಮಗೆ ಸ್ವಲ್ಪ 1% ಡೌಟ್ ಉಂಟಾ? 1% ಮೇಬಿ ಸ್ಕ್ರಿಪ್ಟೆಡ್ ಉಂಟಾ? ಆ ರಿಯಾಲಿಟಿ ಶೋ ಎಂತ ಒಂದು ಸೆಕೆಂಡ್. ಬಿಗ್ ಬಾಸ್ ಪಂಡ ಒಂದು ಸತ್ಯನೇ ರಿಯಾಲಿಟಿ ಶೋ ಅತ್ತ ಅಗುಲೆ ಚುಡ್ದಾಲ ಬಂದು ಬರ್ಬೇರ ಅಂದ್ರೆ ಸ್ವಲ್ಪ ಹೇಳ್ಕೊಡ್ತಾರ ಅಂತ ನಿಮ್ಗೆ ಎಂತ ಡೌಟ್ ಉಂಟಾ? ಇಲ್ಲ ಅಲ್ವಾ? ನಾನು ಹೇಳ್ತಾ ಇದ್ದೀನಿ 100% ಮದರ್ ಪ್ರಾಮಿಸ್. 1% ಕೂಡ ಫೇಕ್ ಇಲ್ಲ, ಫುಲ್ಲು ರಿಯಾಲಿಟಿ ಶೋನೇ. ಓಕೆ, ನಮ್ಮ ಅಲು ಉಂಟು, ನಗು ಉಂಟು, ಎಲ್ಲ ಹೇಗಂದ್ರೆ ಸಿಚುವೇಶನ್ ಅತ್ತೆ ಹಾಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಗಂದ್ರೆ ನಾವು ಇವತ್ತು ಚೆನ್ನಾಗಿ ಇರ್ತೀವಿ. ಓಕೆ, ಇವತ್ತೇ ಜಾಸ್ತಿ ಜಗಳ ಆಗೋದು ನಾಮಿನೇಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇವತ್ತೇ ಬಿಗ್ ಬಾಸ್ ಹೇಳ್ತಾರೆ ನಾಮಿನೇಷನ್ ಮಾಡಬೇಕು ಅಂತ. ಓಕೆ, ನಾಮಿನೇಟ್ ಮಾಡ್ತೀನಿ, ಅವರಿಗೆ ಸ್ವಲ್ಪ ಹರ್ಟ್ ಆಗುತ್ತೆ. ನೀವು ಯಾಕೆ ಹಂಗೆ ನನಗೆ ರೀಸನ್ ಕೊಟ್ರು ಅಂತ ಯಾವಾಗ ಅಲ್ಲಿ ಹೇಳ್ಬಿಡ್ತಾರೆ, ಅಲ್ಲಿಯೇ ಜಗಳ ಆಗುತ್ತೆ. ಯಾವಾಗ ಅವರು ಮನಸ್ಸಲ್ಲಿ ಇಡ್ತಾರೆ. ನಂತರ ಒಂದು ಚಿಕ್ಕ ನನ್ನ ಒಂದು ಕಿತಾಪತಿಯಲ್ಲಿ ಚಿಕ್ಕ ಅವರಿಗೆ ಬೇಕಾದ್ರೆ ಅದು ಎಲ್ಲ ಬಾಯ್ಬಿಡ್ತಾರೆ. ಸೊ ಜಗಳ ಹಾಗೆ ನ್ಯಾಚುರಲ್ ಆಗಿ ಆಗುದು. ಅರ್ಥ ಆಯ್ತಾ? ಇತ್ತೆ ನಿಗ್ಲಿಕ್ಕೆ ನಾನು ಕ್ವಶನ್ ಕೇಳ್ರಿ ಇತ್ತಂದ ನಿಮ್ಗೆ ಎಂತ ಕ್ವಶನ್ ಕೇಳಲಿಕ್ಕೆ ಇದ್ರೆ ನೀವು ನನ್ನ ಹತ್ರ ಕೇಳ್ಬೋದು. ನಾನು ಒಂದೊಂದು ಉತ್ತರ ಕೊಡ್ತೀನಿ. ಒಂದೊಂದು ಜನ ನನ್ನ ಹತ್ರ ಎಂತ ಬೇಕಿದ್ರೆ ನೀವು ಬಿಗ್ ಬಾಸ್ ವಿಚಾರಗಳ ಎಂತ ಕೂಡ ಕೇಳ್ಬೋದು. ಕೇಳಿ. ಪಟಾಕಿ ಹೆಸರು ಓಕೆ, ಪಟಾಕಿ ರಕ್ಷಿತಾ ಆಕ್ಚುಲಿ ನಾನೇ ಇಟ್ಟಿದ್ದೀನಿ. ನನ್ಗೆ ಯಾಕೆಂದ್ರೆ
ನಾನು ಪಟಾಕಿ ಇವತ್ತೇ ನೋಡಿ, ಪಟಾಕಿ ನೋಡ್ಲಿಕ್ಕೆ ತುಂಬಾ ಚಂದ ಚಂದ ಅಂತ ಹೇಳ್ಲಿಕ್ಕೆ ಆಗಲ್ಲ. ಒಂದು ನೋಡ್ಲಿಕ್ಕೆ ಒಂದು ಸ್ವಲ್ಪ ಇನೋಸೆಂಟ್, ಒಂದು ಚಂದ ಚಿಕ್ಕ, ಓಕೆ. ಬಟ್ ಯಾರು ಬಂದು ಬೆಂಕಿ ಹಚ್ಚಿದ್ರೆ ಅದೇ ಡಮ್ ಅಂತ ಥ್ಯಾಂಕ್ ಯು. ಸೊ ನಾನು ಸುಮ್ನೆ ಡಮ್ ಅಂತ ಅನ್ನಲ್ಲ, ಅದೇ ನೀವು ನೋಟಿಸ್ ಮಾಡಿದ್ದೀರಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಅವರು ಬೆಂಕಿ ಹಚ್ಚಿದ್ರೆ ಮಾತ್ರ ನಾನು ಡಮ್ ಆಗ್ತೀನಿ. ಥ್ಯಾಂಕ್ ಯು. ಸೊ ಅದೇ ಕೂಡ ಹೇಳ್ತೀನಿ ನಾನು. ನೋಡಿ ಒಂದು ಸೆಕೆಂಡ್, ഞാൻ തുളു എച്ച പാത്തെരൊന്നിത്തെ പണ്ട് നടു ചൂർല ബ്രേക്ക് ಗೆತ್ತೊಂದಿತ್ತು ಜಬಡಬ್ರ ಪಾತೆರೊಂದಿತ್ತ ಇದಕ್ಕೆ ಚೂರ್ ಭಂಗ ಒಂದುಂಟು ಪಾತೆರೆಗಂದು ಟೀಕೆ ಕನ್ನ ತುಳು ಬೊಕ್ಕ ಇಲ್ಲಿ ಯಾನ್ ಸತ್ಯವನ್ನೊಂದುಲ್ಲ ನಿಮ್ಗೂ ನಂಬ ಯಾರು ಯಾನ್ ಏಪ ಇಲ್ಲಗ ಪೋಯತೆ ಇಲ್ಲಗ ಪೋದು ಒಂಜಿ ರಡ್ಡನ ತಿಂಗಳು ಬೊಕ್ಕ ಬಾಯ್ಡು ತುಳುವೆ ಗೊತ್ತುಜಿ ಎಂಟು ಪಂಡ ಏನೋ ಮಮ್ಮಿ ಬೈತಾರೆ ಯಾನಾರೆಡೆ ಎಂಚ ಪಾತೆರೋಡು ಯಾನಾರೆಡೆ ಏಪಲ್ ಎಂಚ ಕನ್ನಡ ಪಾತೆರುಜಿ ತುಳುಟೆ ಪಾತೆರನು ಕನ್ವರ್ಸೇಷನ್ ಪೂರ ಮಲ್ಪ ಇತ್ತಂಡ ಮಮ್ಮಿಲ ಬತ್ತ ಅಲ್ಪ ಕನ್ನಡನೇ ಪಾತೆರೊಂದಿತ್ತೆ ದಾಯ್ಪನ ಫಸ್ಟ್ ಪಂತೆರು ಅಲ್ಪ ಕನ್ನಡ ಎರ್ರಿ ಇದೆ ಕರ್ನಾಟಕ ಪೂರಾಗ್ಲೇ ಗೊತ್ತಾವಡತ್ತೆ ಯಾರು ದಾದ ಪನೊಂದುಲ್ಲೇರ್ ಪಂದು. ಸೊ ಎಂಚ ಅದಾಗ ನಿಮಗೆ ಅರ್ಥ ಆಗತ್ತೆ ನೀವು ಒಟ್ರಾಸಿ ಗೊತ್ತು ಚೆಂಗ್ ಏನಾಚುಲಿ ಗೊಂದಲ ಒಂದು ಸಮ ಇಚ್ಚಿದಾಗ ಯಾನ್ ಬಿಗ್ ಬಾಸ್ ನ ಇಲ್ಲಾಡ್ದು ಬತ್ತು ಬಿಗ್ ಬಾಸ್ ನ ಇಲ್ಲಾಡ್ದು ಬತ್ತು ಮರಣಿ ಬತ್ತೀನಿ ಯಾನ್ ಮರಣಿಯ ಬಿಗ್ ಬಾಸ್ ನ ಇಲ್ಲಾಡ್ದು ಬತ್ತು ಬೊಕ್ಕ ಒಂದು ದಿನ ಬೊಕ್ಕ ಯಾನೊಂಜಿ ಒಂಜಿ 14-15 ಇಂಟರ್ವ್ಯೂಸ್ ಕೊರಿಯೆ ಬ್ಯಾಂಗ್ಳೂರುಡೆ ತುಯ್ಯಾರಾ ಅಲ್ಪ ಅವೇ ಪಾತೆರ್ದು ಅನ್ನೋ ದೊಂಡೆ ಪೋತುಂಡು. ಓಕೆ ಬಿಕಾಸ್ ನಾನು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ನಾನು ಹೇಳಲಿಕ್ಕೆ ಇದ್ರೆ ನಾನು ಒಂದು 40% ಮಾಡಿದ್ರೆ 60% ನನ್ನ ಯೂಟ್ಯೂಬ್ ಮಾಡಿದ್ರೆ ನೋಡಿ. ನನಗೆ ಮಾತಾಡ್ಲಿಕ್ಕೆ ಜಸ್ಟ್ ನಾನು ನನ್ನ ಕೆಲಸ ಎಂತ ಅಂದ್ರೆ ನಾನು ಯಾವಾಗ ಜಸ್ಟ್ ಹೀಗೇನೆ ಮಾತಾಡ್ತೀನಿ ಬಟ್ ನನ್ನ ಬ್ಲಾಗ್ ಅಲ್ಲಿ ಹಿಂದೆದು ಕೆಲಸ ಉಂಟಲ್ವಾ, ಫಾರ್ ಎಕ್ಸಾಂಪಲ್ ಎಲ್ಲ ಸೆಟ್ ಮಾಡಿ ಇಡುವುದು, ಕನಕಪುರದ ಕಡ್ಡಿಗೆ ಎಲ್ಲ ಸೆಟ್ ಮಾಡಿ ಎಲ್ಲ ಬೆಂಕಿ ಹಚ್ಚಿ ನಾನು ಜಸ್ಟ್ ಮೇಲಿಂದ ಪಾತ್ರೆ ಇಡುವುದು ಅಷ್ಟೇ. ಬಟ್ ಪಾತ್ರೆ ಇಡ್ಲಿಕ್ಕೆ ಬೆಂಕಿ ಹಾಕ್ಲಿಕ್ಕೆ ಎಷ್ಟು ಕಷ್ಟ ಉಂಟು, ಆ ಕಷ್ಟ ಯಾರಿಗೆ ಕಾಣಿಸಲ್ಲ. ಓಕೆ, ಇವರು ಆಕ್ಚುಲಿ ಸೆಲ್ಫ್ಲೆಸ್ ಪರ್ಸನ್. ಮತ್ತೆ ಇವರಿಗೆ ಹೇಗಂದ್ರೆ ನಾನು ಎಲ್ಲೋ ಕಾಣಿಸ್ಬೇಕು ಹಾಗೆ ಅಂತ ಆಸೆ ಕೂಡ ಇಲ್ಲ. ಓಕೆ, ಸೊ ಇವರು ಹೇಗಂದ್ರೆ ನನಗೆ ಸಾರಿ ಹಾ. ಸೊ ಇದೇ ನನ್ನ ಬಿಹೈಂಡ್ ಸಕ್ಸೆಸ್. ಥ್ಯಾಂಕ್ ಯು. ಇಲ್ಲಿ ಇದೀನಿ ಅಲ್ವಾ, ಇವರು ಕಾರಣ ಇದ್ದಾರೆ. ಹಾ, ಓಕೆ. ಅದು ಗುಜ್ಜೆ ಎಲ್ಲ ಹೊಡೆಯುತ್ತಾರೆ, ಗುಜ್ಜೆ ಆ ಪೆಲ್ಲ ಬಲ್ಲ ಪೆಲಕಾಯಿ ಜನ ಊರಿನವರು ಸ್ವಾಗತ ಮಾಡಿದ್ದು ಜನಸಾಗರದ ಬಗ್ಗೆ ನೀವೇನು ಹೇಳ್ತೀರಿ? ಖುಷಿ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಷ್ಟು ನಾನು ಹೇಳಿದ್ದೀನಲ್ವಾ, ಎಷ್ಟು ನಾನು ಹೇಳಿದ್ರೆ ಅಷ್ಟು ಕಮ್ಮಿಯೇ. ಸಾಯುವ ತನಕ ನಿಮಗೆ ಯಾವಾಗ ನಾನು ಮರೆಯಲ್ಲ. ಓಕೆ, ಯಾಕೆಂದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಅಲ್ಲಿ ನಾನು ಇಲ್ಲಿ ನನ್ನ ಆಟ ಆಡ್ತಾ ಇದ್ದೀನಿ ಆ ಮನೆಯಲ್ಲಿ, ಇಲ್ಲಿ ಈ ಮನೆಯಲ್ಲಿ ನೀವು ಆಟ ಆಡ್ತಾ ಇದ್ದೀರಾ ಅಂದ್ರೆ ನೀವು ಎಷ್ಟು, ಫಾರ್ ಎಕ್ಸಾಂಪಲ್ ನನಗೆ ಸತ್ಯ ಹೇಳಲಿಕ್ಕೆ ಇದ್ರೆ ನನಗೆ 40 ಕೋಟಿ ಚಿಲ್ಲರಿ ನನಗೆ ವೋಟ್ ಬಂದಿದೆ. ಓಕೆನಾ, ಸೆಕೆಂಡ್ ಪ್ಲೇಸ್ಗೆ. ಸೊ ಆ 40 ಕೋಟಿಯಲ್ಲಿ ನೀವು ಫಾರ್ ಎಕ್ಸಾಂಪಲ್ ಜಸ್ಟ್ ಥಿಂಕ್ ಮಾಡಿ, 40 ಕೋಟಿ ಜನ ಪ್ರೆಸ್ ಮಾಡಿದ್ದಾರೆ, ಎಷ್ಟು ಕಷ್ಟ ಇರುತ್ತೆ ನೋಡಿ. ಅಂದ್ರೆ ಗೊತ್ತಾಯ್ತಾ, 99 ವೋಟ್. ಹಾ, ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಎಂತ ಫಸ್ಟ್ ನಾನು ಹೋಗುವಾಗ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಬಟ್ ಆದರೂ ಕೂಡ ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು, ಮತ್ತು ನಿಮ್ಮ ಮೇಲೆ ನನಗೆ ಗ್ಯಾರಂಟಿ ಕಾನ್ಫಿಡೆಂಟ್ ಇತ್ತೆ. ನೀವು ನನಗೆ ಬಿಟ್ಕೊಡಲ್ಲ, ನೀವು ನನಗೆ ಅಲ್ಲಿ ತನಕ ತಗೊಂಡು ಬರ್ತೀರ ಅಂತ ಇತ್ತು, ನನಗೆ ಕಾನ್ಫಿಡೆಂಟ್ ಇತ್ತು. ಓಕೆ,